ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಊರು ಆಂಡ್ ಬಿಯಾಂಡ್ ಯೂಟ್ಯೂಬ್ ಚಾನೆಲ್. ನಾನು ಯಶೋಧ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕರಿಯರ್ ಬಗ್ಗೆ. ನಾನು ಹೇಗೆ ನನ್ನ ಕರಿಯರ್ ಆರಂಭದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆದೆ ಅನ್ನೋದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಯಾಕಂದ್ರೆ ತುಂಬಾ ಜನಕ್ಕಿರುತ್ತೆ ನಾನು ಲೀಡರ್‌ಶಿಪ್ ರೋಲಲ್ಲಿ ಬೆಳಿಬೇಕು ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ ರಿಲೇಟೆಡ್ ರೋಲಲ್ಲಿ ಅಥವಾ ಟೆಕ್ನೋ ಮ್ಯಾನೇಜ್ಮೆಂಟ್ ರಿಲೇಟೆಡ್ ರೋಲಲ್ಲಿ ಬೆಳಿಬೇಕು ಅಥವಾ ಆ ರೋಲಲ್ಲಿ ವರ್ಕ್ ಮಾಡ್ಬೇಕು ಅನ್ನೋ ತುಂಬಾ ಜನಕ್ಕಿರುತ್ತೆ. ಇಂಟ್ರೆಸ್ಟ್ ಇರುತ್ತೆ. ಅವ್ರದ್ದೊಂದು ಡ್ರೀಮ್ ಆಗಿರುತ್ತೆ. ಸೊ ನಾನು ಹೇಗೆ ಈ 5-6 ಇಯರ್ಸ್ ಅಲ್ಲಿ ಇದನ್ನ ಅಚೀವ್ ಮಾಡಿದೆ ಅನ್ನೋದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ದಟ್ಸ್ ವೈ ಈ ಟಾಪಿಕ್‌ನ ಚೂಸ್ ಮಾಡಿದ್ದೀನಿ ಇವತ್ತು. ಬಿಫೋರ್ ಡೈವಿಂಗ್ ಇಂಟು ದ ಟಾಪಿಕ್ ನಾನು ಒಂದು ವಿಷಯನ ಕ್ಲಿಯರ್ ಮಾಡ್ಬಿಡ್ತೀನಿ. ಕೆಲವು ಜನ ಪ್ರಾಜೆಕ್ಟ್ ಮ್ಯಾನೇಜರ್ ಅಂದ್ರೆ ಎಕ್ಸೆಲ್ ಮೇಲೆ ವರ್ಕ್ ಮಾಡೋರು ಅಥವಾ ಬರೀ ಮೀಟಿಂಗ್ಸ್‌ನ ಅರೇಂಜ್ ಮಾಡೋರು ಅಥವಾ ಇಮೇಲ್ಸ್‌ನ ಕಳ್ಸೋರು ಅಂತ ಅನ್ಕೋಬಿಟ್ಟಿದ್ದಾರೆ. ಟ್ರಸ್ಟ್ ಮಿ ಗೈಸ್, ಇಟ್ಸ್ ನಾಟ್ ಜಸ್ಟ್ ದ್ಯಾಟ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ಅ ವಾಸ್ಟ್ ಫೀಲ್ಡ್. ನಾನು ಇನ್ನೂ ಆದ್ರೂನು ಕಲಿತಾ ಇದ್ದೀನಿ. ಆಫ್‌ಕೋರ್ಸ್ ನಾನು ಸೀನಿಯರ್ ಅಲ್ಲ. ಐ ಜಸ್ಟ್ ಹ್ಯಾವ್ ನೌ 5-6 ಇಯರ್ಸ್ ಆಫ್ ಎಕ್ಸ್‌ಪೀರಿಯನ್ಸ್. ಇನ್ನೂ ಕಲಿತಾ ಇದ್ದೀನಿ. ಇನ್ನೂ ಗ್ರೋ ಆಗ್ತಾ ಇದ್ದೀನಿ. ಎವ್ರಿ ಡೇ ಐ ಆಮ್ ಲರ್ನಿಂಗ್, ಎವ್ರಿ ಡೇ ಐ ಆಮ್ ಗ್ರೋಯಿಂಗ್. ಪ್ರತಿಯೊಂದು ಮೀಟಿಂಗಲ್ಲಿ ಹೋದಾಗ್ಲೂ ಕೂಡ ವೆನ್ ಯು ವರ್ಕ್ ವಿತ್ ಸೀನಿಯರ್ಸ್ ಯು ಲರ್ನ್ ಸಮಥಿಂಗ್. ವೈಲ್ ಐ ವಾಸ್ ಡೂಯಿಂಗ್ ಮೈ ಮಾಸ್ಟರ್ಸ್ ನಂಗೆ ಇರಲಿಲ್ಲ ಪ್ರಾಜೆಕ್ಟ್ ಮ್ಯಾನೇಜರೇ ಆಗಬೇಕು ಅಂತ ಏನೂ ಇರಲಿಲ್ಲ. ಬಟ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಬಿಸಿನೆಸ್ ಅನಲಿಸ್ಟ್ ಇನ್ ಒನ್ ಆಫ್ ದ ಟಾಪ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಇನ್ ಇಂಡಿಯಾ. ಸೊ ಸ್ಟಾರ್ಟಿಂಗ್ 6 ಮಂತ್ಸ್ ನಂದು ಹೇಗಿತ್ತು ಅಂದ್ರೆ ನಾನು ರಿಕ್ವೈರ್ಮೆಂಟ್ಸ್ ಕೊಟ್ಟಿರೋದನ್ನ ಅನಲೈಸ್ ಮಾಡೋದು ಅಥವಾ ಏನಾದರೂ ಫಾಲೋ ಅಪ್ಸ್ ಇದ್ರೆ ಫಾಲೋ ಅಪ್ ಮಾಡೋದು ಅಥವಾ ಇನ್ನೊಂದೇನೋ ಮೀಟಿಂಗ್ ಅರೇಂಜ್ ಮಾಡೋದು ಈ ಥರ ನಡೀತಾ ಇತ್ತು. ಬಟ್ ನಾನು ಏನ್ ಮಾಡ್ದೆ ಅಂದ್ರೆ, ಅವ್ರು ನನಗೆ ಏನ್ ಅಸೈನ್ ಮಾಡಿದ್ರೋ ಬರೀ ಅದ್ರ ಮೇಲಷ್ಟೇ ವರ್ಕ್ ಮಾಡ್ದೆ. ನಾನು ಏನ್ ಮಾಡಕ್ ಸ್ಟಾರ್ಟ್ ಮಾಡ್ದೆ, ಏನಾದ್ರೂ ಒಂದು ಪ್ರಾಜೆಕ್ಟಲ್ಲಿ ರಿಸ್ಕ್ ಏನಾದ್ರೂ ಕಾಣ್ಸಿದ್ರೆ, ಆದ್ರೆ ನಾನು ಸೀನಿಯರ್‌ಗೆ ಯಾರು ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ರು ಅವ್ರಿಗೆ ಹೇಳ್ತಾ ಇದ್ದೆ. ಅಂದ್ರೆ ಎಕ್ಸಾಂಪಲ್, ಒಂದು ಟೆಸ್ಟಿಂಗ್ ಆಗ್ಬೇಕಂದ್ರೆ ನಿಮ್ಗೊಂದು ಟೆಸ್ಟ್ ಡೇಟಾ ಬೇಕು. ಬಿಸಿನೆಸ್ ಸೈಡ್ ಇಂದ ಬೇಕಾಗಿರುತ್ತೆ. ಬಟ್ ಅವ್ರು ಆಲ್ರೆಡಿ ಅದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿರಲ್ಲ. ಸೊ ಅದೇನಾದ್ರೂ ಡಿಲೇ ಆದ್ರೆ ಇಟ್ ವಿಲ್ ಇಂಪ್ಯಾಕ್ಟ್ ಮುಂದೆ ಬರೋ ಫೇಸಸ್ ಎಸ್-ಐ-ಟಿ, ಯು-ಐ-ಟಿ ಫೇಸಸ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಈ ತರ ಎಲ್ಲೆಲ್ಲಿ ನಂಗೆ ಸ್ಮಾಲ್ ರಿಸ್ಕ್ಸ್ ಕಾಣಿಸ್ತಿತ್ತು ನಾನು ಅದನ್ನ ಸೀನಿಯರ್ಸ್‌ಗೆ ಹೇಳ್ತಾ ಇದ್ದೆ. ಅಥವಾ ಇನ್ನೊಂದೇನೋ ಫಾಲೋ ಅಪ್ ಮಾಡ್ತಾ ಇದ್ದೆ ಅಥವಾ ಡಾಕ್ಯುಮೆಂಟೇಶನ್ ಮೇಲೆ ತುಂಬಾ ವರ್ಕ್ ಮಾಡ್ತಾ ಇದ್ದೆ. ಈ ತರದೆಲ್ಲ ಮಾಡುವಾಗ ನನ್ನ ಪ್ರೋಗ್ರಾಮ್ ಮ್ಯಾನೇಜರ್ ಹಿ ನೋಟಿಸ್ಡ್ ಇಟ್ ಆಂಡ್ ದೆನ್ ದೇ ಸ್ಟಾರ್ಟೆಡ್ ಅಸೈನಿಂಗ್ ಮಿ ಪ್ರಾಜೆಕ್ಟ್ಸ್. ಸೊ ನಾನು ಸ್ಟಾರ್ಟಿಂಗ್ ಸ್ಮಾಲ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೆ. ಲೈಕ್ ಸಮ್ ಸ್ಮಾಲ್ ಚೇಂಜಸ್, ಮೈನರ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇದ್ದೆ. ಅಂಡ್ ಸ್ಲೋಲಿ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ ಮೇಜರ್ ಪ್ರಾಜೆಕ್ಟ್ಸ್. ಸೊ ಫ್ರಮ್ ಇನಿಶಿಯೇಷನ್ ಟು ಡೆಲಿವರಿ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ಟ್ರಸ್ಟ್ ಮೀ, ಈ ಒಂದು ಜರ್ನಿಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ತುಂಬಾ ಮಿಸ್ಟೇಕ್ಸ್ ಮಾಡಿದ್ದೀನಿ. ಕೆಲವೊಂದ್ ಸಲ ಅನಿಸ್ತಾ ಇತ್ತು, ಓಹ್! ನನಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕೊಡ್ತಾ ಇದ್ದಾರೆ. ಆಮ್ ಐ ಕ್ಯಾಪಬಲ್? ನಾನು ಮಾಡ್ತೀನಾ? ನನ್ನ ಕೈಲಿ ಆಗುತ್ತಾ? ಅಂತ ತುಂಬಾ ಸಲ ನಾನು ಸೆಲ್ಫ್ ಡೌಟ್ ಪಟ್ಟಿದ್ದೀನಿ. ಆಂಡ್ ಕೆಲವೊಂದ್ ಸಲ ಕೆಲವೊಂದು ಟೂಲ್ಸ್ ಬಗ್ಗೆ, ಓಹ್! ನಾನು ಇದ್ರ ಮೇಲೆ ನನಗಿದು ಗೊತ್ತೇ ಇಲ್ವಲ್ಲ, ನಾನು ಹೇಗ್ ಮಾಡ್ಲಿ ಅಂತ ನಂಗೆ ಪ್ಯಾನಿಕ್ ಆಗಿರೋ ಡೇಸ್‌ಗಳು ಇದೆ. ಕೆಲವೊಂದ್ ಸಲ ಹ್ಮ್, ಸ್ಟ್ರೆಸ್‌ಫುಲ್ ಆಗಿರೋ ಡೇಸ್‌ಗಳು ಇದೆ. ಸೊ ಆ ಥರ ಇಟ್ ವಾಸ್ ನಾಟ್ ಸ್ಮೂತ್. ಬಟ್ ನನ್ನ ಕರಿಯರ್ ಇವಾಗ ಗ್ರೋ ಆಗಿರೋದು ಈ ಒಂದು ರೋಲಲ್ಲಿ ನೋಡಿದಾಗ, ಅಂದ್ರೆ ಹಿಂತಿರುಗಿ ನಾನು ನೋಡಿದಾಗ, ನಾನು ರೋಲ್ ನೋಡ್ಲಿಲ್ಲ. ಇಟ್ ವಾಸ್ ಮೈ ಓನರ್‌ಶಿಪ್ ವಿಚ್ ಹೆಲ್ಪ್ಡ್ ಮಿ ಟು ಗ್ರೋ ಇಂಟು ದಿಸ್ ರೋಲ್. ಬಿಕಾಸ್ ನಂಗೆ ಪ್ರಾಜೆಕ್ಟ್ ಮ್ಯಾನೇಜರ್ ರೋಲ್ ಕೊಟ್ಟಿರಲಿಲ್ಲ ಅವಾಗ. ಆಫ್‌ಕೋರ್ಸ್ ಯಾರೂ ಕೊಡಲ್ಲ ಸ್ಟಾರ್ಟಿಂಗ್ ಕೆರಿಯರಲ್ಲಿ. ಓಕೆ, ಜಾಯಿನ್ ಆದ ತಕ್ಷಣ ಪ್ರಾಜೆಕ್ಟ್ ಮ್ಯಾನೇಜರ್ ನೀನು, ನೋ. ಸೊ ನಾನು ಆವಾಗ ಕಾಲೇಜಿಂದ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡು ಬಂದಿದ್ದೆ. ಬಟ್ ಇಟ್ ವಾಸ್ ಮೀ ಹೂ ಟುಕ್ ಓನರ್‌ಶಿಪ್. ಸೊ ಆ ಥರ ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡು ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಟುವರ್ಡ್ಸ್ ಇಟ್, ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಪ್ರಾಜೆಕ್ಟ್ಸ್ ಫ್ರಾಮ್ ಇನಿಶಿಯೇಷನ್ ಟಿಲ್ ಡೆಲಿವರಿ. ಸೊ ಆ ಒಂದು ಫೇಸ್ ಇದೆಯಲ್ಲ ಅದರಲ್ಲಿ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಕಂಪನಿ. ಡಿಫರೆಂಟ್ ಅಪ್ರೂವಲ್ ಪ್ರೊಸೆಸ್‌ಗಳಿರುತ್ತೆ. ಡಿಫರೆಂಟ್ ಟೀಮ್ಸ್ ಜೊತೆ ಅಲೈನ್‌ಮೆಂಟ್ ಇರುತ್ತೆ. ಎಸ್-ರ್ಯಾಪ್ ಅಂತ ಇರುತ್ತೆ, ಎಲ್-ಕ್ಯಾಪ್ ಅಂತ ಇರುತ್ತೆ. ಸೊ ಈ ಥರ ತುಂಬಾ ಒಂದು ಅಪ್ರೂವಲ್ಸ್ ಎಲ್ಲ ತಗೊಂಡು ಹೋಗೋದೆಲ್ಲ ಇರುತ್ತೆ. ಸೊ ಮೇ ಬಿ ಆ ಟಾಪಿಕ್ಸ್‌ನ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ. ಸೊ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ದಟ್ಸ್ ವಾಟ್ ಹೆಲ್ಪ್ಡ್ ಮಿ. ನಾನು ಓನರ್‌ಶಿಪ್ ತಗೊಳ್ಳೋದು. ಅಕಸ್ಮಾತ್ ನಾ ಏನಾದ್ರು, ಓಹ್! ನಂಗೆ ಪ್ರಾಜೆಕ್ಟ್ ಮ್ಯಾನೇಜರ್ ರೋಲೇ ಕೊಡ್ಲಪ್ಪ, ಅವಾಗ ನಾ ವಿಲ್ ಸ್ಟಾರ್ಟ್ ಆಕ್ಟಿಂಗ್ ಲೈಕ್ ಅ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಕೂತಿದ್ರೆ ನಾನು ಇವತ್ತು ಈ ರೋಲಲ್ಲಿ ಇರ್ತಾ ಇರಲಿಲ್ಲ. ಸೊ ನೌ ಐ ಹ್ಯಾವ್ ದಟ್ ರೋಲ್. ಐ ಆಮ್ ಅ ಪ್ರಾಜೆಕ್ಟ್ ಮ್ಯಾನೇಜರ್ ವರ್ಕಿಂಗ್ ಇನ್ ಒನ್ ಆಫ್ ದ ಎಮ್-ಎನ್-ಸಿ. ನೀವು ಕೂಡ ಇವಾಗ ನಿಮ್ಗೆ ಏನಾದ್ರೂ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ರೋಲಲ್ಲಿ ಗ್ರೋ ಆಗಬೇಕು ಅಂತ ಇದ್ರೆ, ಆ ಒಂದು ಟೈಟಲ್‌ಗೋಸ್ಕರ ವೇಟ್ ಮಾಡಬೇಡಿ. ಸ್ಟಾರ್ಟ್ ಆಕ್ಟಿಂಗ್ ಲೈಕ್ ಒನ್. ಟೇಕ್ ದ ಓನರ್‌ಶಿಪ್. ಸೊ ದಟ್ಸ್ ಹೌ ಇಟ್ ಗೋಸ್. ಆಂಡ್ ಒಂದು ನೀವು ಇನ್ನೊಂದು ತಿಳ್ಕೋಬೇಕು, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಬೇಕು ಅಂದ್ರೆ ನಿಮ್ಗೆಲ್ಲಾನು ಗೊತ್ತಿರಬೇಕು ಅಂತ ಏನೂ ಅಲ್ಲ. ಮೇನ್ಲಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಪ್ಲಾನಿಂಗ್ ಚೆನ್ನಾಗಿರಬೇಕು, ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆಂಡ್ ಪೀಪಲ್ ಮ್ಯಾನೇಜ್ಮೆಂಟ್ ಈಸ್ ವೆರಿ, ವೆರಿ ಇಂಪಾರ್ಟೆಂಟ್. ಸೊ ನಾನೇನ್ ಮಾಡಿದೆ, ನಾನು ಟೂಲ್ಸ್ ಮೇಲೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಜೈಲ್ ಕಾನ್ಸೆಪ್ಟ್ಸು ಆಂಡ್ ಜೀರಾ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಅಜ್ಯೂರ್ ಡೆವಾಪ್ಸ್.
ಸೊ ಈ ಥರ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಟೂಲ್ಸ್‌ನ, ಟೆಕ್ನಿಕ್ಸ್‌ನ ಅಥವಾ ಕಾನ್ಸೆಪ್ಟ್ಸ್‌ನ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಮಾಲ್ ಸರ್ಟಿಫಿಕೇಷನ್ಸ್ ಮೇಲೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಲ್ಟಿಮೇಟ್ಲಿ ನಾನು ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅದ್ರ ಮೇಲೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆಫ್‌ಕೋರ್ಸ್ ನಾನು ಇನ್ನೂ ಪರ್ಫೆಕ್ಟ್ ಇಲ್ಲ. ಐ ಆಮ್ ಸ್ಟಿಲ್ ಲರ್ನಿಂಗ್ ಆಸ್ ಐ ಸೆಡ್. ಬಟ್ ಅಗೇನ್ ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು. ನೀವು ಆ ರೋಲ್‌ಗೋಸ್ಕರ ಕಾಯಕ್ಕೆ ಹೋಗ್ಬೇಡಿ. ಅದಕ್ಕೋಸ್ಕರ ಏನು ಬೇಕು? ಏನು ಇಂಪ್ರೂವ್ ಮಾಡ್ಕೊಂಡ್ರೆ ನೀವು ಅಲ್ಲಿ ಹೋಗ್ತೀರಾ? ಆ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಟ್ರಸ್ಟ್ ಮೀ ಇಟ್ಸ್ ಗೋನಾ ಹೆಲ್ಪ್ ಯು. ಆ್ಯಂಡ್ ಕಮ್ಯುನಿಕೇಷನ್ ಮೇಲೆ ತುಂಬ ವರ್ಕ್ ಮಾಡಿ, ಇಂಪ್ರೂವ್ ಮಾಡ್ಕೊಳ್ಳಿ. ಸ್ಟೇಕ್ ಹೋಲ್ಡರ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಕ್ರಾಸ್ ಫಂಕ್ಷನಲ್ ಟೀಮ್ಸ್‌ನ ಹೆಂಗೆ ಹ್ಯಾಂಡಲ್ ಮಾಡೋದು? ಇವಾಗ ವೆಂಡರ್ ಟೀಮ್ಸ್‌ನ, ಡೆವಲಪರ್ಸ್‌ನ ನಿಮ್ಗೆ ಅಸೈನ್ ಮಾಡಿದ್ರೆ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮೈಲ್‌ಸ್ಟೋನ್ಸ್‌ಗಳೇನಿರುತ್ತೆ? ಸೊ ಇದನ್ನೆಲ್ಲ ನೀವು ತಿಳ್ಕೊಬೇಕಾಗುತ್ತೆ. ದೇರ್ ಆರ್ ಟೂ ಮೆನಿ ಥಿಂಗ್ಸ್ ವಿಚ್ ಕಮ್ಸ್ ಅಂಡರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಆಫ್‌ಕೋರ್ಸ್ ನಾನು ಅದಕ್ಕೆ ರಿಲೇಟೆಡ್ ವಿಡಿಯೋ ಮಾಡ್ತೀನಿ. ಬಟ್ ಯೆಸ್, ನಂದು ಜರ್ನಿ ಇದಾಗಿತ್ತು. ಐ ಸ್ಟಾರ್ಟೆಡ್ ಫ್ರಮ್ ಬಿಸ್ನೆಸ್ ಅನಲಿಸ್ಟ್ ಆ್ಯಂಡ್ ಐ ಆಮ್ ಅ ಪ್ರಾಜೆಕ್ಟ್ ಮ್ಯಾನೇಜರ್ ಟುಡೇ. ಆಫ್‌ಕೋರ್ಸ್ ಕೆರಿಯರ್ ಸ್ಟಾರ್ಟಿಂಗಿಂದಾನು ನಾನು ಪ್ರಾಜೆಕ್ಟ್ ಮ್ಯಾನೇಜರಾಗಿ ವರ್ಕ್ ಮಾಡ್ತೀನಿ. ಬಟ್ ನನಗೆ ಪ್ರಾಜೆಕ್ಟ್ ಮ್ಯಾನೇಜರ್ ರೋಲ್ ಬಂದಿದ್ದು ಇಟ್ಸ್ ಬೀನ್ ಮೋರ್ ದ್ಯಾನ್ 2 ಇಯರ್ಸ್ ಆಲ್ರೆಡಿ. ಐ ವಾಂಟ್ ಟು ಬ್ರಿಂಗ್ ಇನ್ ಸರ್ಟನ್ ಟಾಪಿಕ್ಸ್ ರಿಗಾರ್ಡಿಂಗ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ನಾನು ಅದೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನಾನು ರೀಸೆಂಟ್ಲಿ 2 ಇಂಟರ್ವ್ಯೂಸ್ ಕ್ಲಿಯರ್ ಮಾಡಿದೆ ಪ್ರಾಜೆಕ್ಟ್ ಮ್ಯಾನೇಜರ್ ರಿಲೇಟೆಡ್ ರೋಲ್ಸ್‌ಗೆನೆ. ಒಂದು ಪ್ರೋಗ್ರಾಮ್ ಮ್ಯಾನೇಜರ್ ಆಗಿತ್ತು, ಇನ್ನೊಂದು ಟೆಕ್ನಿಕಲ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿತ್ತು. ಸೊ ಐ ಹ್ಯಾವ್ ಕ್ಲಿಯರ್ ಇಂಟರ್ವ್ಯೂಸ್. ನಾನು ಅದ್ರ ಬಗ್ಗೆನೂ ವಿಡಿಯೋಸ್ ಮಾಡ್ತೀನಿ. ಯಾವ ಕಂಪನಿ, ಯಾವ ಥರ ಕ್ವೆಷನ್ಸ್ ಕೇಳಿದ್ರು, ಹೇಗೆ ಹೇಗೆ ಇತ್ತು ಕ್ವೆಷನ್ಸ್ ಎಲ್ಲ ಅಂತ. ಬಟ್ ನಿಮ್ಗೇನಾದ್ರೂ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಅನಲಿಸ್ಟ್ ರಿಲೇಟೆಡ್ ಅಥವಾ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಬಗ್ಗೆ ಏನಾದ್ರೂ ಕ್ವೆಷನ್ಸ್ ಇದ್ರೆ, ಅಥವಾ ನಿಮ್ಮ ಕರಿಯರ್ ಅದೇ ಇದರಲ್ಲಿ ನೀವು ಕರಿಯರ್ ಬಿಲ್ಡ್ ಮಾಡಬೇಕು ಅಂತ ಇದ್ರೆ, ನಿಮ್ಗೇನಾದ್ರೂ ನನ್ನಿಂದ ಟಿಪ್ಸ್ ಬೇಕು ಅಥವಾ ಏನಾದ್ರೂ ಕ್ವೆಷನ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಆನ್ಸರ್ ಆಲ್ ದ ಕ್ವೆಷನ್ಸ್. ಬಟ್ ಯೆಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಬಿ ಕೈಂಡ್ ಟು ಯುವರ್ ಸೆಲ್ಫ್ ಆ್ಯಂಡ್ ಬಿ ಕೈಂಡ್ ಟು ಯುವರ್ ಫ್ಯಾಮಿಲಿ. ಲಾಟ್ಸ್ ಆಫ್ ಲವ್ ಆ್ಯಂಡ್ ಟೇಕ್ ಕೇರ್. ಬಾಯ್.